ಮಸ್ತ್ ಮೇಲೆ ಕೇಳು ದ್ರೌಪದಿ ಧರ್ಮರಾಯಿಗೆ ತಕ್ಕ ಸತಿ. ಏನ್ ದಿವದಿಯಪ್ಪ ಎಂತಿ ಮೇಲೆ ಕಾಂತ ಅಂತೆ ಹೇಳುವನ ಕೇಳು, ಚೆನ್ನಾಗಿ ಹೇಳು. ಇದೇನು ದುರ್ಲಭ, ಅದೇನು ಕಾಂತೆ? ಅಮೃತ ತರಂಗಿಣಂತೆ ಹೊತ್ತು ಅದು ನನ್ನ ಹಿರಿನ ಮೇಲೆ ಪಾರ್ಥನು ಬಹುಪ್ರೇಮ ಅಂತ ಕುಳಿತರೋ ನಿಂತರೋ ಮಗನ ಬಾಲ ನೀಲನ್ನು ನೋಡಿ ಆನಂದ ಪಡುವನು. ಪಾರ್ಥನಿಲ್ಲದ ಸಮಯದಲ್ಲಿ ಮಗನ ಸಮರನ್ನದ ಚಿಂತೆ ಬಿಡಿಸಿ ಬುದ್ಧಿ ಪೇಳುವುದು ಲೇಸಲ್ಲವೇ ಅಂತ ಸುಕುಮಾರನನ್ನು ಸಮರಕ್ಕೆ ಕಳಿಸಿದರೆ ಲೋಕದ ಅಪಕೀರ್ತಿಗೆ ಪಾತ್ರನಾಗುವಿ ಕಾಂತ ಮತಿವಂತ. ಹಾಗಾದರೆ ಹೇಳುವನು ಕೇಳು. ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ ದ್ರುಪದ ರಾಜನ ಪ್ರೇಮದ ರಾಜಮುಖಿಯಾದ ಮಡದೀಮಣಿ ಪಡವಿಪ್ಪ ಕೌರವನ ಪಡೆಗಾಡರಿ ಕಡುಗಲಿ ಕರ್ಣ ದ್ರೋಣಾದಿಗಳನ್ನು ಹೊಡೆದು ಬರುವೆನು, ನನಗೆ ನೇಮವನ್ನು ಕೊಡು ಎಂದು ಎನ್ನ ಪಾದ ಚರಣಗಳಿಗೆ ವಂದಿಸಿ ಬೇಡುವನು. ಕಾಂತೆ ವಿಧವಾಗಿ ಹೇಳಿದರು ಕೇಳಲಲ್ಲನ ಕಾಂತೆ, ಅವನಿಗೆ ಹತ್ತಿರುವುದು ಯುದ್ಧದ ಪ್ರಾಂತೆ. ರಮಣ ರಮಣಿ ಇದು ಅಲ್ಲದೆ ಮತ್ತೆ ಹೇಳುವನ ಕೇಳು, ಚೆನ್ನಾಗಿ ಹೇಳು.
ಕಾಂತ ಕಾಂತೆ ನಿಮ್ಮಂತ ಹಿರಿಯರ ಕುರಿತು ಹರಿಯದ ಮಗನ ಬೆರರ ಆಸೆ ಬಿಡಿಸಲಾರು ಎಂದು ಕೇಳಿದರೆ ನಾನೇನು ಹೇಳಲಿ ನಿನ್ನ ಮಾತು ಕೇಳಲ್ಲ ಸುಂದರಿ. ಕಾಂತ ಕಾಂತೆ ನಿನ್ನ ಬಡಬುಟ್ಟಿದ ಹೀಮಾದಿಗಳ ಕೋಪ ತಾಳಿದಾಗ ನೀತಿಯನ್ನು ಹೇಳಿದಂತೆ ಹಲೋ ಕಂದನಾದ ಅಭಿಮಾನ್ಯನಿಗೆ ಹೇಳಬಾರದೆ ಹಾ, ರಮಣ ಮಣಿ ನಿನ್ನ ಬಡ ಹುಟ್ಟಿದವರ ಮೇಲಿರುವ ಅಂತಃಕರಣವು ತಾಳನಾದ ಅಭಿಮಾನ್ಯನ ಮೇಲಿಲ್ಲ ಸುಂದರಿ, ರಮಣ ಮಾಡುವುದೇ ನಿನ್ನ ಕಠಿಣ ಗುಣ ಹಾ, ಪಟ್ಟಸರ ಭೀಮೇಶ ಸುಂದರವಾದ ಹುನ್ನರ ಹೌದು. ಮುದ್ದಾಪುರ ಅಹೇ ಸುರೇಶ್ ಮಂಜುನಾಥ ಇವರು ಅಭಿಮಾನ್ಯ ಪಾತ್ರ ಮಾಡಿದ್ರೆ ಒಂದು ಕೈ ಗಡಿಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಹೇ ಸಹೋದರಿಯೇ, ಸಹೋದರರ ಮೇಲಿದ್ದ ಅಂತಃಕರಣವು ತರುಣನಾದ ಅಭಿಮಾನ್ಯವನ ಮೇಲಿಲ್ಲವೆಂದು ಬರಿದೇ ಬೇರವನ್ನು ಕಲ್ಪಿಸಿ ಮಾತನಾಡಿದೆಯಾ? ಈ ತದ್ವಿಷಯದೋಳು ಭೇದರಹಿತನಾಗಿದ್ದವನ ಮೇಲೆ ತದ್ಭೇದವನ್ನು ಊಹಿಸುವೆಯ ರಾಣಿ ಪಣಿವೇಣಿ? ಪ್ರಿಯ ಪ್ರಿಯೇ, ಮಗನ ಬೆಡೆಡು ಭಯ ಹಾ, ಗಣಬಲ ಶಾಲಿಯಾದ ಧನುಂಜಯನ್ನು ಬಂದು ತನೆಯನ್ನು ಹೆತ್ತ ಪೋಗೇನು ಎಂದು ಕೇಳಿದರೆ ಪಾರ್ಥನಿಗೆ ನೀನೇನು ಉತ್ತರ ಹೇಳುವೆ ಅದಕ್ಕೆ ನಾನೇನು ಮಾಡಲಿ ಸುಂದರಿ? ಕಾಂತ ಕಾಂತೆ ಪ್ರೀತಿ ಪರನಾದ ಪುತ್ರನನ್ನು ಹಾ, ಜೀವಘಾತಕರಡುವ ಸಮರಕ್ಕೆ ಕಳಿಸಿದರೆ ಪಾರ್ಥನ ಬಂದು ಮಾತಿನ ಬಾರು ಬರೆಸೆನು ನಿಜ ಕಾಂತೆ. ಸಿಂಧು ಪುರೇಶ್ವರದಿಂದ ಕಂದನಿಗೆ ನೇಮವನ್ನು ಕೊಡಬೇಡ ಕಾಂತ ಗುಣವಂತ ಮಂದಗಮನಿಯಾದ ಚಂದ್ರಮುಖಿ ಪ್ರಿಯ ಇಂದಿನ ಅವಧಿ ಬಂದುರ ಕಾಳಗ ಮಾಡುವುದಕ್ಕೆ ಇಂದ್ರಾದ್ಯರಿಗೆ ಅಸದಳವಾಗಿ ತೋರುವುದು. ಅಹೇ ಕಾಂತೆ, ಕಂದನಾದ ಅಭಿಮನ್ಯುವಿಗೆ ಇಂದಿನ ಅವಕ್ಕೆ ಪೋಗರಿರೆಂದು ಹೇಳಿದರೆ ಕೇಳಲಲ್ಲನು. ಆದ್ದರಿಂದ ಇವನ ಮನಸ್ಸು ಸಂದೇಹವನ್ನು ಬಿಡಿಸಿ ಚಂದದಿಂದ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗು ಸಖಿ ಸುಬ್ರಾಂಶಮುಖಿ. ನಿನ್ನ ಇಷ್ಟದಂತಾಗ್ಲ ಪ್ರಿಯ ಕೌರವ ಕರ್ಣ ದ್ರೋಣ ಎಲ್ಲ ಬಂದು ಕೂತಾರ ಬಂದು ಲೇಟ್ ಮಾಧವ ಕಂಡ ನಿಮಿಷ ಆಮೇಲೆ ಬಂದು ಬಣ್ಣ ಕೂತಾರ್ರಿ. ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ. ಕಂದನಾದ ಅಭಿಮನ್ಯು ಅಮ್ಮಯ್ಯ, ನೇನು ಹಾತುರದಿಂದ ಹೋಗುವ ಪಯಣವಿಲ್ಲಿಗೆ ನಂದನ ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ತೆಕ್ಕೆ ಮಾತೆ. ನಾನು ನಿನ್ನ ಜನನಿಯಲ್ಲವೇ ನಿರ್ಮಿಸಿದ ಕೋಟೆಯನ್ನು ಭೇದಿಸುತ್ತ ಹೋಗುವ ಮಾತೆ. ನೀನಿನ್ನು ಚಿಕ್ಕವನಲ್ಲವೇ ನಾನು ಚಿಕ್ಕವನಾದರೆ ಎಲ್ಲ ಕರದಲ್ಲಿ ಬರುವ ಹಾಡುಗಳು ಚಿಕ್ಕವೇ ಮಾತೆ. ಕಂದನಾದ ಅಭಿಮನ್ಯು ಅಮ್ಮಯ್ಯ, ಚಕ್ರದಿಂದ ಭೇದಿಸುವುದಕ್ಕೆ ಹೋಗುವನು ನೇಮವನ್ನು ಕೊಡು ಮಾತೆ ಎಂದು ಕೇಳುವೆಯಾ? ಹೌದು ಮಾತೆ. ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ರಣಗ ಸೇವಯಾತ ಮಗನಿತ್ತ ತುಂಬಾನೆ. ರಣಗ ಸೇವಯಾತ ಮಗನಿತ್ತ ತುಂಬಾನೆ. ಆಸೋ ಮಗಾಯ ದಾದ ಬೆಚ್ಚನಯ ತಾತನಿನಗೆ. ಅಮ್ಮಯ್ಯ, ಚೆನ್ನಾಗಿ ಹೇಳು ಮಾತೆ. ಆಸೋ ಮಗಾಯ ದಾದ ಬೆಚ್ಚನಯ ತಾತನಿನಗೆ. ವಶವಲ್ಲಾವೋ ನಿನಗೆ. ವಶವಲ್ಲಾವೋ ನಿನಗೆ. ವಾಸ ತಾರೆ ಗೋಣವೇದ ಮಗನಿತ್ತ ತುಂಬಾನೆ. ರಣಭಾಷೆಯೋ ಯಾಕೋ ಮಗನಿತ್ತ ತುಂಬಾನೆ. ಅಹೋ ಸುಧಾಕಾರ ಪ್ರಾಯನಾದ ಕುವರ, ಅಮ್ಮಯ್ಯ, ನಿನಗ್ಯಾಕೋ ಸಮರಂಗದ ಆತರ? ಜನಕರಿಲ್ಲದ ಸಮಯದಲ್ಲಿ ಯುದ್ಧ ಮಾಡಬೇಕೆಂಬ ಅಪೇಕ್ಷೆ ಬಂದಿರುವುದು ಮಾತೆ. ಕಂದನಾದ ಅಭಿಮನ್ಯು ಅಮ್ಮಯ್ಯ, ಸರಜೇರಡನ ಅರಶನಂದರವಿಟ್ಟು ಕರದರು ಕಾಡ್ಮ ಕೊಂಡ ತೊಟ್ಟು ಸಮರಕ್ಕೆ ಹೋಗದ ಸರಿಯಲ್ಲ ಪುತ್ರ ಕೋಮಲ ಗಾತ್ರ. ಆಹೋ ಜನನಿಯಾದ ದ್ರೌಪದಿ, ಕಂದನಾದ ಅಭಿಮನ್ಯು ಮದನ್ಮದ